ಇವತ್ತು ಆ್ಯಕ್ಚುಯಲ್ ಎಕ್ಸೈಟ್ಮೆಂಟ್. ನಾವು ಇಷ್ಟು ದಿನ ಏನು ಹೇಳ್ತಾ ಇದ್ವಿ, ಇಲ್ಲ ಎಕ್ಸೈಟ್ಮೆಂಟ್ ಇದೆ ನಮ್ಮದು ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಇವತ್ತು ಫಸ್ಟ್ ಶೋ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಜನ ಏನು ಹೇಳಿದ್ರು, ಇದು ಆ್ಯಕ್ಚುಯಲ್ ರಿವ್ಯೂಸು. ಎಲ್ಲರೂ ಹೇಳ್ತಿರೋದು ಒಂದೇ, ಇದೊಂಥರ ಬೇರೆ ಥರ ಇದೆ ಸಿನಿಮಾ ಇದು, ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು, ಇಟ್ ವಾಸ್ ಎಂಗೇಜಿಂಗ್ ಅಂತ ಹೇಳಿದ್ರಲ್ಲ. ಅಂದರೆ ಅಲ್ಟಿಮೇಟ್ಲಿ ಅಂದರೆ ಕೇಶವು ನನಗೆ ಏನು ಹೇಳಿದ್ರು ಅದು ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಬಂದಿದೆ. ಆ್ಯಂಡ್ ಕೇಶವ್ ಅವ್ರು ಏನು ಅಂದ್ಕೊಂಡಿದ್ರು ಆ ಪಾಯಿಂಟ್ಗಳೆಲ್ಲ ಇವತ್ತು ಆಡಿಯನ್ಸ್ಗೂ ವರ್ಕ್ ಆಗಿದೆ ಅನ್ನೋದು ಖುಷಿಯಾದಂಥ ವಿಷಯ. ಸೊ ಅಂದರೆ ಸಿನಿಮಾದಲ್ಲಿ ಬರುವಂಥ 3 ಕಥೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದ್ದು, ಒಂದಕ್ಕಿಂತ ಒಂದು ಇಂಟರ್ನಲ್ ಕಾಂಪಿಟೇಷನ್ ಥರ ಮಾಡಿದ್ದಾರೆ. ಸೊ ಅದು ಕೇಶವು ಅವ್ರ ಜೊತೆನೇ ಕಾಂಪೀಟ್ ಮಾಡ್ಕೊಂಡಿರೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಆಲ್ ಆ್ಯಕ್ಟರ್ಸ್ ವಿ ಆರ್ ಆಲ್ ಎಕ್ಸೈಟೆಡ್. ಅಂದರೆ ಒಂದೇ ಸಿನಿಮಾದಲ್ಲಿ 3 ವಿಭಿನ್ನವಾದ ಕಥೆಯಲ್ಲಿ 3 ಬೇರೆ ಬೇರೆ ಥರದ ಒಂದು ವೆರೈಟಿ ಇರುವಂಥ ಕಥೆಯಲ್ಲಿ ನಾವುಗಳು ಕಾಣಿಸ್ಕೊಂಡಿರೋದು. ಆ್ಯಂಡ್ ಎಸ್ಪೆಷಲಿ ಜನಗಳಿಗೆ ಇವತ್ತು ಬಂದು ನೋಡಿ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಈವನ್ ಪರ್ಸ್ನಲಿ ನಮಗೆ ಬಂದು ಹೇಳಿದಾಗಲೂ ಅಷ್ಟೇ, ಇಟ್ ವಾಸ್ ನಾಟ್ ಇಂಡಿವಿಜುವಲ್ ಆಗಿ ದಿಲೀಪ್ ರಾಜ್ ಅಂತಾಗಲಿ ಇನ್ನೊಬ್ರಿಗಂತಾಗಲಿ ಅವ್ರು ಹೇಳಲಿಲ್ಲ, ಅವರೆಲ್ಲರೂ ಬಂದು ಹೇಳಿದ್ದು ಸಿನಿಮಾ ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ಲಿ ಯಾಕಂದರೆ ಇಂಡಿವಿಜುವಲ್ ಆ್ಯಕ್ಟರ್ಗಿಂತ ಕ್ಯಾರೆಕ್ಟರ್ಗಿಂತ ಸಿನಿಮಾ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇವತ್ತು ಜನಗಳು ಸಿನಿಮಾ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಈ ಸಿನಿಮಾ ನಮ್ಮ ಹತ್ರ ಬಂದು ಏನು ಹೇಳಿದ್ರಿ ಅದನ್ನು ಹೇಳಿ ಇನ್ನಷ್ಟು ಜನಗಳು ಥಿಯೇಟ್ರಿಗೆ ಬರೋ ಹಾಗೆ ಮಾಡಬೇಕು, ಆ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತೀನಿ. ಇಲ್ಲ ಡೆಫಿನೆಟ್ಲಿ ಏಜ್ ಆಗಿದೆ, ಬಟ್ ಏಜ್ ಆಗದೆ ಇರೋ ಥರ ಪಾಪ ಹರ್ಷ ಅವ್ರು ನನ್ನನ್ನು ತೋರಿಸಿದ್ದಾರೆ. ಸೊ ಕ್ರೆಡಿಟ್ ಸಿನಿಮಾಟೋಗ್ರಫರ್ಗೂ ಹೋಗಬೇಕು ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಫಿಟ್ನೆಸ್ ಅಂತ ಬಂದಾಗ ಅದು ಪ್ರತಿಯೊಬ್ಬ ನಟನ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಇರಬೇಕು. ಅಂದರೆ ಈ ಏಜಲ್ಲೂ ಹಿಂಗೆ ಇರ್ಬೋದಾ ಅನ್ನೋ ಥರ ಒಂದು 4 ಜನ ಹೇಳಿದ್ರೆ ದೆನ್ ಅದು ಒಳ್ಳೆಯದು ಅಂತ ನನಗನ್ನು. ಹೌದು. ಅಂದರೆ ಹೆಚ್ಚಾಗಿ ನಾನು ಮಾಡುವಂಥ ಕೆಲಸ ಎಂಥದ್ದು, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ. ಆ್ಯಂಡ್ ಅಂದರೆ ಅದೃಷ್ಟನೂ ಹೇಗಿದೆ ಅಂದರೆ ಅದೇ ಥರದ ಸಬ್ಜೆಕ್ಟು ನನ್ನ ಹತ್ರ ಬರುತ್ತೆ. ಅಂದರೆ ನಾರ್ಮಲ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಯಾವುದು ನನ್ನ ಹತ್ರ ಬರೋದೇ ಇಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಅದು ಭಾಳನೇ ಚೆನ್ನಾಗಿತ್ತು. ಅಂದರೆ ನಾನು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆದಾಗಲೂ ಕೂಡ ನಾನು ಸೆಕೆಂಡ್ ಡ್ರಾಫ್ಟ್ ಶುರು ಮಾಡಬೇಕಿರೋ ಒಂದು ಅಂದ್ಕೊಂಡಿದ್ದೆ. ಅಂದರೆ ಸಿನಿಮಾ ಮುಗಿದ್ರೂ ಆಡಿಯನ್ಸ್ ಮೈಂಡಲ್ಲಿ ಅದು ಮುಗ್ದಿರಬಾರ್ದು, ಪ್ರೋಸೆಸ್ ಆಗ್ತಾ ಇರಬೇಕು. ಓಕೆ, ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಬಂದುಬಿಟ್ವಿ ಅನ್ನೋದಂಥದ್ದು ಪ್ರೋಸೆಸ್ ಆಗ್ತಾ ಇರಬೇಕು, ಆ ಇಂಟೆನ್ಷನಲ್ಲಿ ಬರೆದಿದ್ದು. ಬಟ್ ಇವತ್ತು ಅದು ನಮಗೆ ನೋಡೋಕ್ಕೆ ಸಿಗ್ತದೆ. ಅದಕ್ಕೋಸ್ಕರನೇ ಅದೊಂದು ಹೊಸ ಟರ್ಮ್ ನಾವು ಯೂಸ್ ಮಾಡಿದ್ದು, ನೆರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ. ಬೇಕಿದ್ರೆ ನೀವು ಕೇಳಿದ್ರೆ ಒಬ್ಬೊಬ್ರು ತಲೆಯಲ್ಲಿ ಒಂದೊಂದು ಓಡ್ತಾ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಅನ್ನಿಸ್ತಾ ಇರುತ್ತೆ ಸಿನಿಮಾ ಕಂಪ್ಲೀಟ್ ಆದಮೇಲೆ. ಸೊ ಆ ವಿಚಾರದಲ್ಲಿ ವಿ ಅಕಂಪ್ಲಿಷ್ಡ್ ಅನ್ನೋ ಒಂದು ಅದೊಂದು ಡೆಲಿಬ್ರೇಟ್ ಅಟೆಂಪ್ಟೇ ಅದು ನನಗೂ ಇತ್ತು. ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ಹೋಗಿ ಕೂತ್ಕೊಂಡಾಗ ನನಗೆ ಒಬ್ಬರು ಡ್ರೈವ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಹೋಗ್ತಾಯಿದ್ರೆ ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಜರ್ನಿ. ಈಗ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಾದರೆ ಅದಷ್ಟು ಮಜಾ ಆಗಿರಲ್ಲ. ಸೊ ದಟ್ ವಾಸ್ ಎ ಡೆಲಿಬ್ರೇಟ್ ಎಫರ್ಟ್. ಸೊ ಅದು ವರ್ಕ್ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಹೌದು, ಆಫ್ಕೋರ್ಸ್. ಯಾಕಂತಂದರೆ ನೀವು ನೋಡಿರೋ ಹಾಗೆ ಫಸ್ಟ್ ಟ್ರೇಲರ್ ಬಿಟ್ಟಾಗಿಂದನೇ ಒಂದು ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ಜನ ಟ್ರೇಲರ್ನ ರಿಲೇಟ್ ಮಾಡಿ ಸಿನಿಮಾ ಹೀಗಿರ್ಬೋದು ಅಂತ ಗೆಸ್ ಮಾಡಿದರು. ಬಟ್ ಆ ಸಿನಿಮಾ ನೋಡಿದಾಗ ಟೋಟಲಿ ಡೆಡ್ ಆಪೋಸಿಟ್ ಆಗಿದೆ. ಅದಲ್ಲದೆ PRK ಆಡಿಯೋದಿಂದ ನಾವು ಟ್ರೇಲರ್ ಲಾಂಚ್ ಮಾಡಿದಾಗಿರ್ಬೋದು, ಸಾಂಗ್ ಲಾಂಚ್ ಮಾಡಿರ್ಬೋದು, ಅಲ್ಲಿಂದನೇ ನಮಗೊಂದು ಸ್ಟ್ರೆಂತ್ ಥರ ಇತ್ತು. ಆ್ಯಂಡ್ ಇವಾಗ ಆಡಿಯನ್ಸ್ ನೋಡಿ ಅದನ್ನು ಫೀಲ್ ಮಾಡಿ, ಇವಾಗ ಯಾರೋ ನ್ಯೂಸ್ ಅವರೇ ಹೇಳ್ತಾಯಿದ್ರು ನಮ್ಗೆ ಆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಆಮೇಲೆ ಕಾಡುತ್ತೆ ಸಿನಿಮಾ. ಸೊ ಅದೇ ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು, ಈ ಥರ ಆಗಬೇಕು ಅಂತ. ಸೊ ಆಗಿದೆ, ತುಂಬ ಖುಷಿ ಆಗ್ತದೆ. ಇನ್ನೂ ಬೇರೆ ಬೇರೆ ಕಡೆ ಇವತ್ತು ರಿಲೀಸ್ ಇದೆ. ಸೊ ದಯವಿಟ್ಟು ಆಡಿಯನ್ಸ್ ಜಾಸ್ತಿ ಬಂದು ನೋಡಿದ್ರೆ ನಮಗೆ ಇನ್ನಷ್ಟು ಪುಷ್ ಸಿಗುತ್ತೆ. ಸೊ ದಯವಿಟ್ಟು ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆ್ಯಸ್ ಅ ರೈಟರ್ ಐ ಥಿಂಕ್ ಕೇಶವ್ ಸರ್ ತುಂಬ ಕ್ಲಾರಿಟಿ ಇತ್ತು ಅವ್ರ ತಲೆಯಲ್ಲಿ. ಒಂದೇ ವಿಷಯನ 3 ಥರ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಡಿರೈವ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗದೆ ಅಥವಾ ವೆರಿ ಎಂಟರ್ಟೈನಿಂಗ್ ಅಥವಾ ತುಂಬ ಪ್ರೀಚಿ ಆಗದೆ, ಒಂದು ಕಾಯಿಲೆನ ಇಟ್ಕೊಂಡು ಅದನ್ನು ನಾವು ಸುದ್ದಿ ಬಳಸಿ ಹೇಳಿದೆ, ಒಂದು ಫನ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿರೋವಂಥ ಕತೆಗಳು. ಅದರಲ್ಲಿ ಐ ಥಿಂಕ್ ಅವರು ಹೇಗೆ ವಿಜುವಲೈಸ್ ಮಾಡ್ಕೊಂಡಿದ್ರು, ಕ್ಯಾರೆಕ್ಟರೈಸೇಷನ್ನಿಂದ ಹಿಡಿದು ಕಾಸ್ಟಿಂಗು, ರೈಟಿಂಗು, ಅವ್ರು ಅಂದ್ಕೊಂಡಿದ್ದಂಥ ಮ್ಯೂಸಿಕ್ಕು, ನಮಗೆ ಹೇಳಿದ್ದು ನರೇಷನ್ನು ಟು ಸ್ಕ್ರೀನ್ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ಸೇಮ್ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹೇಳಿದ್ರು ಹಾಗೆ ಬಂದಿದೆ ಸಿನಿಮಾ. ಎಲ್ಲರೂ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ನಮಗಂದರೆ ಆ್ಯಕ್ಚುಯಲಾಗಿ ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಥಿಯೇಟ್ರ್ಗಳು ತುಂಬಿದಾಗ ಆ್ಯಕ್ಚುಯಲ್ ರಿವ್ಯೂ ನಮಗೆ ಗೊತ್ತಾಗೋದು. ಎಲ್ಲರೂ ಇವಾಗ ಸದ್ಯಕ್ಕಂತೂ ಬಂದು ಎಲ್ಲರೂ ದೇರ್ ಆಲ್ ಟಾಕಿಂಗ್ ನೈಸ್ ಥಿಂಗ್ಸ್. ಆ್ಯಂಡ್ ಅದು ಮೋಟಿವೇಟ್ ಆಗ್ತಾ ಇದ್ದೀವಿ ನಾವು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಇಟ್ ಹೆಲ್ಪ್ಸ್ ಅಸ್ ರಿಟ್ರೀವ್ ದ ಥಿಯೇಟರ್ಸ್. ಅಂದರೆ ನಾನು ಇಮಿಡಿಯೇಟಾಗಿ ಅಂದರೆ ಟಾಪ್ ಹೀರೋಯಿನ್ ಆಗಿಬಿಟ್ಟು ಫುಲ್ಲು ಇದಾಗ್ಬಿಡ್ಬೇಕು ಆ ಥರ ನನ್ನ ಮನಸ್ಸಲ್ಲಿಲ್ಲ. ನನ್ನ ಪಾತ್ ಸ್ಲೋ ಆಗಿದ್ರೂ ನನ್ನ ಗುರಿ ಏನಿದೆ ಅನ್ನೋದು ಕ್ಲಾರಿಟಿ ಇದೆ ನನಗೆ. ಸೊ ಕಂಟೆಂಟ್ ಡ್ರಿವೆನ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ.
ಸೊ ಅದೇ ಥರದ್ದು ಬರ್ತಾ ಇದೆ, ನಿಧಾನಕ್ಕೆ ಬರ್ತಾ ಇದೆ, ಬಟ್ ಚೆನ್ನಾಗಿ ಆಗ್ತಾ ಇದೆ ಕರಿಯರ್ ಅಂತ ಅನ್ಸುತ್ತೆ. ಹಂಗೇನಂದ್ರೆ ಬರಕ್ ಮುಂಚೆ ಎಕ್ಸಾಮ್ ಬರೆಯೋಕ್ಕೆ ಸ್ಟೂಡೆಂಟ್ ಇರೋವಾಗ ಅನಿಸ್ತಿತ್ತೋ ಈಗೂ ಹಂಗೆ ಅನಿಸ್ತಿತ್ತು. ಬಟ್ 24 ಕ್ರಾಫ್ಟ್ಸ್ 24 ಸಬ್ಜೆಕ್ಟ್ಸು ಒಳ್ಳೊಳ್ಳೆ ಪ್ರೊಫೆಸರ್ಗಳು ಒಂದು ಕ್ಲಾಸ್ ತೊಗೊಂಡ್ರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಹೆಂಗೆ ಮುಂದುವರಿಬೋದು ಅನ್ನೋ ಒಂದು ನಂಬಿಕೆ ಇತ್ತು. ಸೊ ವಿ ವರ್ಕ್ ವಿತ್ ದ ಬೆಸ್ಟ್ ಟೆಕ್ನಿಷಿಯನ್ಸ್. ಕೇಶವ್ ಸರ್ ಡೈರೆಕ್ಷನ್ನು, ಹರ್ಷ ಅವ್ರ ಸಿನಿಮಾಟೋಗ್ರಫಿ, ಪ್ರಸಾದ್ ಅವರ ಮ್ಯೂಸಿಕ್ಕು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಸುಮಾರು ಜನ ಒಟ್ಟಿಗೆ ಸೇರಿ ಏನು ಪಿಕ್ಚರ್ ಶಾಪ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿ ಹಾಗೆ ನೇಟಿವ್ ಕ್ರಾಫ್ಟ್ ಪ್ರೊಡಕ್ಷನ್ಸ್. ಸೊ ಇವರೆಲ್ಲ ಸೇರಿ ನಮ್ಮನ್ನು ಏನೋ ಮುಂದೆ ಕರ್ಕೊಂಡೋಗಿ ಇವತ್ತು ಈ ಮಟ್ಟಿಗೆ ಬಂದಿದೆ ಅನಿಸ್ತು. ಜನ ಬಂದು ಹೊಗಳಿದಾಗ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಖುಷಿ ಆಯಿತು. ಅದೇ ನನಗೆ ಒಂದು ಅನಿಸಿದ್ದು ಹ್ಯಾಂಡ್ಸಮ್ ಆಗಿರೋರು ಕಳ್ತನ ಮಾಡಿದ್ರೆ ಜನ ಪಾಪ ನಗ್ತಾರೆ, ಆಮೇಲೆ ಏನಾದರೂ ಪಾಪ ಸುಮ್ಮನೆ ಅಮಾಯಕರು ಕಳ್ತನ ಮಾಡಿದ್ರೆ ಹೊಡಿತಾರೆ. ಸೊ ಎಲ್ಲರೂ ಕಳ್ತನ ಮಾಡೋರು ಇನ್ನೊಂಚೂರು ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಹೋದರೆ ಯಾರು ಹೊಡೆಯಲ್ಲ ಅಂತ. ಬಟ್ ಎನಿವೇಸ್ ವಿ ಡಿಡ್ ಎವ್ರಿಥಿಂಗ್ ಫಾರ್ ಎಂಟರ್ಟೈನ್ಮೆಂಟ್. ನಮ್ಮ ಏನಂತಾರೆ ಮೇಯ್ನ್ ಇಂಟೆನ್ಷನ್ ಸಿನಿಮಾ ಮಾಡಿದ್ದು ಜನರನ್ನ ಮನೋರಂಜಿಸೋಕ್ಕೆ. ಇವತ್ತಲ್ಲಿ ಎಲ್ಲ ಕೂತ್ಕೊಂಡು ಏನೋ ಹಾಡುಗಳನ್ನ ಎಂಜಾಯ್ ಮಾಡ್ತಾ, ಕಾಮಿಡಿ ಎಂಜಾಯ್ ಮಾಡ್ತಾ, ಒಂದು ಸಸ್ಪೆನ್ಸ್ ಕ್ರೈಮ್ನ ನೋಡ್ತಾ, ಆ ಸೈಲೆನ್ಸು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಥಿಂಗ್ ಕ್ಲೋಸ್ ಟು ಇಟ್. ಸೊ ನಾವೇನು ಅಂದ್ಕೊಂಡಿದ್ವಿ ಏನೋ ಸ್ಕ್ರಿಪ್ಟಲ್ಲಿ ಅವೆಲ್ಲ ಇವತ್ತು ಜನರ ಮನಸ್ಸಲ್ಲಿ, ಜನರ ಕಣ್ಣಲ್ಲಿ ನಾವು ನೋಡಿದಾಗ ನಥಿಂಗ್ ಕ್ಲೋಸ್ ಟು ಇಟ್. ತುಂಬ ಖುಷಿ ಆಯಿತು. ಅದೇ ಮೇಡ್ ಇನ್ ಬೆಂಗಳೂರು, ಅಲ್ಲೂ ಪ್ರದೀಪ್ ಶಾಸ್ತ್ರಿ ಅವರು ನಮ್ಗೆ ಹೀಗೆ ಒಂದು ವರ್ಕ್ಶಾಪ್ ಮಾಡಿ ಒಂದು ಒಳ್ಳೆ ಕತೆ ಬರ್ಕೊಂಡು ಹೊಸ ತಂಡ ಕಟ್ಟಿ ಮುಂದೆ ಕರ್ಕೊಂಡು ಹೋದ್ರು. ಕೇಶವ್ ಸರ್ ಆಲ್ಸೋ ಇಸ್ ಆನ್ ದ ಸೇಮ್ ಲೈನ್ಸ್. ಅವರು ಬೇರೆ ವಿಭಿನ್ನವಾದ ಕತೆ ಬರ್ಕೊಂಡು ಅವರು ಈಗ ನಮ್ಮನ್ನೆಲ್ಲ ಒಗ್ಗೂಡಿಸಿ ಮಾಡ್ತಿದ್ದಾರೆ. ಆ್ಯಸ್ ಅನ್ ಆ್ಯಕ್ಟರ್ ನಮ್ಮ ಗುರಿ ಒಂದೇ ಇರಬೇಕು, ಜನ ನಂಬಿ ದುಡ್ಡು ಕೊಟ್ಟು ಸಿನಿಮಾ ಮಾಡ್ತಾರೆ, ನಾವು ಜವಾಬ್ದಾರಿಯಿಂದ ನಾವು ಸಿನಿಮಾಗಳನ್ನು ಆಯ್ಕೆ ಮಾಡಿದ್ರೆ ಎಷ್ಟೇ ಕಷ್ಟ ಆಗ್ಬೋದು. ಬಿಕಾಸ್ ನಟರಿಗೆ ಅಷ್ಟು ಸುಲಭ ಇಲ್ಲ ಇಂಡಸ್ಟ್ರಿಲಿ. ಅಂದರೆ ಎಲ್ಲ ರೀತಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಖರ್ಚು ಎಲ್ಲ ಇರುತ್ತೆ. ಬಟ್ ನಾವು ಏನೇ ಬಂದ್ರೂ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ರೆ ಇದೇ ಕಂಟಿನ್ಯೂ ಮಾಡ್ತಾ ಹೋದರೆ ನಮ್ಮನ್ನು ನಂಬಿ ಇನ್ನೂ ಹೆಚ್ಚಾಗಿ ಜನ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಿಂದ ಮಾಡ್ತಿರೋದು. ಸೊ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬಂದಿದೆ. ನೀವು ಇವಾಗಿಂದ ಇದು ಸಿನಿಮಾ ನಿಮ್ಮ ಕೈಯಲ್ಲಿದೆ, ನೀವು ಯಾವ ಕಡೆ ಕರ್ಕೊಂಡು ಹೋಗ್ತಿರೋ ವಿಲ್ ಬಿ ಬಿಹೈಂಡ್ ಯು. ಬಟ್ ಅ ಪ್ರಾಮಿಸ್, ಇನ್ನು ಮುಂದೆ ಹೀಗೆ ಒಳ್ಳೆಯ ಸಿನಿಮಾನೇ ಇಡೀ ತಂಡದಿಂದ ನಾವು ಎಲ್ಲ ನಟರು ಸೇರಿ ಹೇಳ್ತಿದ್ದೀವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ನೀವು ಸ್ವಲ್ಪ ಬೆಂತಟ್ಟರೆ ಸಾಕು, ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡ್ತೀವಿ.